ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯೂಸ್ಫುಲ್ ಆದ ಕಿಚನ್ ಟಿಪ್ಸ್. ನಾವು ಒಮ್ಮೆ ಯೂಸ್ ಮಾಡಿದ ಎಣ್ಣೆಯನ್ನು ಮತ್ತೊಮ್ಮೆ ಹೇಗೆ ಯೂಸ್ ಮಾಡೋದು, ಅದು ಹೇಗೆ ನೀವು ಯೂಸ್ ಮಾಡ್ತೀರಾ ಅಂತ ಸುಮಾರು ಜನ ಕೇಳ್ತಾ ಇದ್ರು. ಇವತ್ತು ನಾನು ಒಮ್ಮೆ ಯೂಸ್ ಮಾಡಿದ ಎಣ್ಣೆಯನ್ನು ಮತ್ತೊಮ್ಮೆ ಯಾವ ರೀತಿ ಕ್ಲೀನ್ ಮಾಡೋದು ಅದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿ ನಾನು ಕೂಡ ಯಾಕೆ ಮಾಡಬಾರ್ದು ಹಾಗೂ ನಿಮ್ಮ ಜೊತೆ ಯಾಕೆ ಶೇರ್ ಮಾಡಬಾರ್ದು ಅಂತೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಹಾಗೂ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಕೆಲವರು ಒಮ್ಮೆ ಯೂಸ್ ಮಾಡಿದ ಎಣ್ಣೆಯನ್ನು ಮತ್ತೊಮ್ಮೆ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ನಾವು ಅಷ್ಟೊಂದು ಶ್ರೀಮಂತರಲ್ಲ. ಇಷ್ಟಿಷ್ಟು ಎಣ್ಣೆಯನ್ನು ಬಿಸಾಡಲಿಕ್ಕೆ ಯಾರಿಗೂ ಮನಸ್ಸು ಬರಲ್ಲ. ಮತ್ತೊಮ್ಮೆ ಎರಡನೇ ಸಲ ಆದರೂ ನಾವು ತುಂಬ ಸಲ ಯೂಸ್ ಮಾಡಬಾರ್ದು, ಅದು ನಾನು ಕೂಡ ಹೇಳ್ತೀನಿ. ಆದರೆ ಇಷ್ಟೊಂದು ಎಣ್ಣೆಯನ್ನು ಬಿಸಾಡಲಿಕ್ಕೂ ಯಾರಿಗೂ ಮನಸ್ಸು ಬರಲ್ಲ. ಓಕೆ, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪರ್ಫೆಕ್ಟ್ ಮೆಥಡ್. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ, ಯಾಕೆ ನಾನು ಕೂಡ ಇದನ್ನು ಟ್ರೈ ಮಾಡಿ ರಿಸಲ್ಟ್ ಸಿಕ್ಕಿದ ಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನಿವತ್ತು ಕಬಾಬ್ ಫ್ರೈ ಮಾಡಿದ ಆಯಿಲನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಕಬಾಬಿನ ಎಲ್ಲ ಅಂಶ ಕೂಡ ಹೋಗಿದೆ, ಅಂದರೆ ಮಸಾಲ ಹಾಕಿದ್ದು ಎಲ್ಲನೂ ಎಣ್ಣೆಯಲ್ಲಿ ಹೋಗಿರುತ್ತೆ. ಹಾಗೂ ಆ ಪಾತ್ರೆಯನ್ನು ಕೂಡ ನಾನು ಹಾಗೇ ತೋರಿಸಿದ್ದೀನಿ. ಈ ಪಾತ್ರೆಯಲ್ಲೇ ನಾನು ಮಾಡ್ತಾ ಇದ್ದೀನಿ. ಇವಾಗ ನೋಡ್ಬೋದು ಎಣ್ಣೆ ಯಾವ ರೀತಿ ಇದೆ ಅಂತ ಹೇಳಿ. ನಾವು ಎಣ್ಣೆಯನ್ನು ಸೋಸಿ ತೆಗಿಬಹುದು, ಆದರೆ ಅದರಲ್ಲಿರುವ ಆ ಮಸಾಲ ಬಿಟ್ಟ ಫ್ಲೇವರ್ ಉಂಟು ನೋಡಿ, ಅದು ಹೋಗೋದಿಲ್ಲ ಅಲ್ವಾ. ಹಾಗಾಗಿ ಇವತ್ತು ನಾನು ತೋರಿಸೋ ಮೆಥಡಲ್ಲಿ ಅದು ಕೂಡ ಕ್ಲೀನ್ ಆಗುತ್ತೆ. ಓಕೆ, ಇದರಲ್ಲಿ ನೀವು ನೋಡ್ಬೋದು ದೊಡ್ಡ ಕಡಾಯಲ್ಲಿ 3/4 ಎಣ್ಣೆ ಉಂಟು. ಅಷ್ಟೇ ಪ್ರಮಾಣದಲ್ಲಿ ನಾವಿಲ್ಲಿ ತಗೊಳ್ಬೇಕು ಕಾರ್ನ್ಫ್ಲೋರ್, ಜೋಳದ ಹಿಟ್ಟು ಅಂತ ಹೇಳ್ತೀವಿ ನೋಡಿ. ಜೋಳ ಅಂದರೆ ಮೆಕ್ಕೆಜೋಳ, ಸಣ್ಣ ಸಣ್ಣ ರೊಟ್ಟಿ ಮಾಡ್ತೀವಿ ನೋಡಿ, ಅದಲ್ಲ, ಇನ್ನೊಂದು ಜೋಳದ ಹಿಟ್ಟಿರುತ್ತೆ ನೋಡಿ, ದೊಡ್ಡ ಜೋಳ. ಅದನ್ನು ಬೇಯಿಸಿ ಎಲ್ಲ ತಿಂತೀವಿ ನಾವು. ಆ ಜೋಳದ ಹಿಟ್ಟನ್ನು ತಗೊಳ್ಬೇಕು. ಈಗ ನಾನಿಲ್ಲಿ 2 ಕಪ್ಪಷ್ಟು ಜೋಳದ ಹಿಟ್ಟು ತಗೊಂಡು ಅದಕ್ಕೆ ಎಷ್ಟು ಎಣ್ಣೆ ಉಂಟು ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೂರು ಕೂಡ ಗಂಟು ಇದರಲ್ಲಿ ಉಳಿಬಾರ್ದು. ಆಮೇಲೆ ಅದನ್ನು ತಗೊಂಡು ಯಾವ ಎಣ್ಣೆ ನಾವು ಕ್ಲೀನ್ ಮಾಡಲಿಕ್ಕೆ ನೋಡಿ ಆ ಎಣ್ಣೆಗೆ ನಾವು ಎಲ್ಲವನ್ನು ಹಾಕಬೇಕು. ಎಲ್ಲವನ್ನು ಹಾಕಿದ ಮೇಲೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಕಂಪ್ಲೀಟಾಗಿ ನಾನು ಎಲ್ಲವನ್ನು ಹಾಕಿ ಸರಿಯಾಗಿ ಎಣ್ಣೆಯಲ್ಲಿ ಇದು 2 ಕೂಡ ಮಿಕ್ಸ್ ಆಗಬೇಕು. ಇವಾಗ ಗ್ಯಾಸೆಲ್ಲ ಒತ್ತಿಸ್ಲಿಕ್ಕೆ ಏನು ಕೂಡ ಇಲ್ಲ, ಕೇವಲ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಕಾರ್ನ್ಫ್ಲೋರ್ ಕರೆಕ್ಟಾಗಿ ಫಸ್ಟಿಗೆ ಮಿಕ್ಸ್ ಆಗಬೇಕಿಲ್ಲಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಿಕ್ಸ್ ಆಗ್ತಾ ಉಂಟು. ಕಂಪ್ಲೀಟ್ ಮೆಥಡ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ಬೋದು ಎಣ್ಣೆಯಲ್ಲಿ ಇದು ಸರಿಯಾಗಿ ಮಿಕ್ಸ್ ಆಗಿದೆ ಅಲ್ವಾ. ಈ ರೀತಿ ಬರಬೇಕು. ಮಿಕ್ಸ್ ಆದಮೇಲೆ ನಾನೀಗ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ, ಇಂಡಕ್ಷನ್ ಮೇಲೆ ಇಟ್ಟಿದ್ದೀನಿ. ನೀವು ಗ್ಯಾಸ್ ಮೇಲೆ ಕೂಡ ಇಟ್ಟರೆ ಆಗುತ್ತೆ. ಇವಾಗ ಇದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಬಿಸಿ ಆಗ್ತಾ ನೋಡಿ ಈ ರೀತಿ ತಿರುಗಿಸ್ತಾನೆ ಇರಬೇಕು ನೀವು ಕಂಟಿನ್ಯೂಸ್ಲಿ, ಗೊತ್ತಾಯ್ತಲ್ಲ. ಇವಾಗ ನೋಡ್ಬೋದು ನೀವು ಕಾರ್ನ್ಫ್ಲೋರ್ ಗಟ್ಟಿ ಆಗ್ತಾ ಬರ್ತಾ ಉಂಟು. ಹಾಗೂ ನಾವು ಹಾಕಿದ ನೀರು ಕಾರ್ನ್ಫ್ಲೋರ್ ಹೀರ್ಕೊಂಡು ಎಣ್ಣೆಯನ್ನು ಸಪ್ರೇಟ್ ಮಾಡ್ತಾ ಉಂಟು. ಅದರೊಂದಿಗೆ ಕಸ ಹಾಗೂ ಮಸಾಲ ಫ್ಲೇವರ್ ಎಲ್ಲ ಬಿಟ್ಟಿದ್ದು ನೋಡಿ, ಅದು ಕೂಡ ಎಳಿತಾ ಉಂಟದು ನೋಡಿ. ಎಷ್ಟೊಂದು ಕಸ ಎಲ್ಲ ಇದರಲ್ಲೇ ಉಳಿದಿದೆ. ಹಾಗೂ ಕಾರ್ನ್ಫ್ಲೋರ್ ಕಲರ್ ನೋಡಿ, ವೈಟಿಂದ ಕಲರ್ ಚೇಂಜ್ ಆಗ್ತಾ ಉಂಟು. ನೋಡ್ಬೋದು ನೀವು ಕರೆಕ್ಟಾಗಿ ನೋಡಿ. ಎಲ್ಲ ಕಾರ್ನ್ಫ್ಲೋರ್ ಗಟ್ಟಿ ಆಗೋವರೆಗೂ, ಎಣ್ಣೆ ಸಪ್ರೇಟ್ ಆಗೋವರೆಗೂ ನೀವು ಇದನ್ನು ಮಾಡ್ತಾನೆ ಇರಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡಿ, ಹೈ ಫ್ಲೇಮಲ್ಲಿ ಇಡಬೇಡಿ. ಇವಾಗ ನೋಡ್ಬೋದು ನೀವು ಎಣ್ಣೆ ಸಪ್ರೇಟ್ ಆಗಿದೆ, ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ, ಕ್ಲೀನ್ ಕಾಣ್ತಾ ಉಂಟು. ಈ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತಲ್ಲಿ ಇದನ್ನು ಸೋಸಿ ತೆಗೆಯಿರಿ. ಕಾರ್ನ್ಫ್ಲೋರ್ ಕೆಳಗಡೆ ಕೂತ್ಕೊಳ್ಳುತ್ತೆ, ಮೆಲ್ಲನೆ ತೆಗೆದು ಸೋಸಿ ತೆಗಿಬೋದು ನೀವು. ಇವಾಗ ನೋಡ್ಬೋದು ಎಣ್ಣೆಯ ಕಲರ್ ಯಾವ ರೀತಿ ಇದೆ ಅಂತ ಹೇಳಿ. ಮೊದಲು ಯಾವ ರೀತಿ ಇತ್ತು ಹಾಗೂ ಇವಾಗ ಯಾವ ರೀತಿ ಇದೆ, ಕಂಪ್ಲೀಟಾಗಿ ನಿಮಗೆ ಚೇಂಜಸ್ ಕಾಣ್ತಾ ಉಂಟು ನೋಡಿ. ಎಣ್ಣೆ ಎಷ್ಟೊಂದು ಕ್ಲಿಯರ್ ಆಗಿದೆ ಅಂತ ಹೇಳಿ. ಈ ಮೆಥಡನ್ನು ಖಂಡಿತವಾಗ್ಲೂ ನೀವು ತುಂಬ ಎಣ್ಣೆ ಇರುವಾಗ ಫಾಲೋ ಮಾಡಿ. ಯಾವುದಾದ್ರೂ ಒಮ್ಮೆ ಎಣ್ಣೆ ಯೂಸ್ ಮಾಡಿದ್ದು ನಿಮಗೆ ಬಿಸಾಡಲಿಕ್ಕೆ ಬೇಡದಿದ್ದರೆ ಮಾತ್ರ. ನೋಡಿ ಇಲ್ಲಿ ಇವಾಗ ನೀವು ನೋಡ್ಬೋದು ಈ ಕಡಾಯಿ ಕೂಡ ಎಷ್ಟೊಂದು ಕ್ಲೀನ್ ಆಗಿದೆ ಅಂತ ಹೇಳಿ. ನೋಡಿ ಆ ಕಡಾಯಿಗೆ ನಾನು ಹಾಕ್ತಾ ಇದ್ದೀನಿ ಆ ಎಣ್ಣೆಯನ್ನು. ನೋಡ್ಬೋದು ನೀವು ಎಷ್ಟು ಕಲರಲ್ಲಿ ವ್ಯತ್ಯಾಸ ಬಂದಿದೆ ಅಂತ ಹೇಳಿ. ನೋಡಿ ಎಷ್ಟೊಂದು ಕ್ಲೀನ್ ಆಗಿದೆ ಎಣ್ಣೆ. ಮೊದಲು ಯಾವ ಕಲರಲ್ಲಿತ್ತು ಹಾಗೂ ಇವಾಗ ಯಾವ ಕಲರಲ್ಲಿ ಬಂದಿದೆ ನಿಮ್ಮ ಮುಂದೆನೇ ಕಾಣ್ತಾ ಉಂಟು ವ್ಯತ್ಯಾಸ.
ಇವತ್ತಿನ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಅವರಿಗೆ ಕೂಡ ಯೂಸ್ ಆಗಲಿ. ಹಾಗೂ ಲೈಕ್ ಆಯ್ತು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.